ಮಲ್ಲೇಶ್ವರಂ ಕಾಲೇಜ್ ಇನ್ನೊಂದು ಲಾಟರಿಲಿ ಬಂದಿದೆ. ಮಲ್ಲೇಶ್ವರಂ ಕಾಲೇಜ್. ಹಲೋ ಸರ್, ನಾನು ಮಲ್ಲೇಶ್ವರಂ 18 ಕ್ಲಾಸ್ ವಿದ್ಯಾರ್ಥಿ. ನನ್ನ ಪ್ರಶ್ನೆ ಏನಂದ್ರೆ, ಚೀಫ್ ಮಿನಿಸ್ಟರ್ ಮಾತಾಡಪ್ಪ. ಮಾತಾಡು ಕೇಳಪ್ಪ, ಏನ್ ಹೇಳಪ್ಪ. ನನ್ನ ಪ್ರಶ್ನೆ ಏನೆಂದರೆ, ಪ್ಲಾಸ್ಟಿಕ್ ಬಳಕೆ ಅಪಾಯಕಾರಿ ಎಂದು ತಿಳಿದಿದ್ದರೂ ಕೂಡ ಜನರು ಏಕೆ ಅದನ್ನು ಹೆಚ್ಚಾಗಿ ಬಳಸುತ್ತಿದ್ದಾರೆ? ಆದ್ರೆ ಕರ್ನಾಟಕ ಸರ್ಕಾರ ಅದನ್ನು ನಿರ್ಬಂಧ ಮಾಡಲು ಕ್ರಮ ಕೈಗೊಂಡಿರೋ ವಿಚಾರಗಳೇನೆಂದ್ರೆ ಸರ್? ಪ್ಲಾಸ್ಟಿಕ್ ಬಳಸತಕ್ಕಂಥದ್ದು ಅದು ಸ್ವಚ್ಛತೆಯನ್ನ ಹಾಳು ಮಾಡತಕ್ಕಂಥ ಕಾರ್ಯಕ್ರಮ, ಅನಾರೋಗ್ಯಕ್ಕೆ ನಾಂದಿಯನ್ನ ಆಡ್ತಕ್ಕಂಥ ಕಾರ್ಯಕ್ರಮ. ಅದಕ್ಕೋಸ್ಕರ ಸರ್ಕಾರ ಪ್ಲಾಸ್ಟಿಕ್ ಬಳಕೆಯನ್ನ ನಿಷೇಧ ಮಾಡತಕ್ಕಂಥ ಕೆಲಸವನ್ನ ಮಾಡ್ತದೆ. ಅದನ್ನ ಎಲ್ಲ ಕಡೆ ನಗರದ ಎಲ್ಲ ಪ್ರದೇಶಗಳಲ್ಲಿ ಎಲ್ಲರೂ ಕೂಡ ಮಾಡಬೇಕು ಅಂತೇಳಿ ಅದನ್ನ ಬಹಳ ಕಡ್ಡಾಯವಾಗಿ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಸರ್ಕಾರದ ಉದ್ದೇಶ. ಧನ್ಯವಾದ. ಪ್ಲಾಸ್ಟಿಕ್ ಅಲ್ಲೇ ಬಂಧಿಸಿದೀವಪ್ಪ. ಈಗಾಗಲೇ 1 ಕೋಟಿ ಅಷ್ಟು ದಂಡ ಕೂಡ ವಿಚಾರಣೆ ಮಾಡಿದೀವಿ. ಮುಂದಕ್ಕೆ ನೀವು ಅದಕ್ಕೆ ಪ್ರತಿಭಟನೆ ಮಾಡ್ತಾ ಇರಬೇಕು. ನೀವು ಅದಕ್ಕೆ ಪ್ಲಾಸ್ಟಿಕ್ ಅನ್ನ ನಿಷೇಧ ಮಾಡಬೇಕು. ನಾವು ನಿಷೇಧ ಮಾಡೋಣ. ಸರ್ಕಾರ ಅದರ ಪದ್ಧತಿಯನ್ನು ಇಟ್ಕೊಂಡಿದೆ. ಬಹಳ ಸಂತೋಷ ನಮ್ಮ ಮಲ್ಲೇಶ್ವರಂ PU ಕಾಲೇಜಿನ ವಿದ್ಯಾರ್ಥಿಗಳಿಗೆ. ನೆಕ್ಸ್ಟ್ ಮಲ್ಲೇಶ್ವರಂ ಡಿಗ್ರಿ ಕಾಲೇಜು. ಮೊದಲನೇದಾಗಿ ನನ್ನ ನಮಸ್ಕಾರ ಸರ್. ಎಲ್ಲಿ ಲಿಂಕ್ ಮಾತಾಡಪ್ಪ. ನಮಸ್ಕಾರ ಸರ್, ನನ್ನ ಹೆಸರು ಮರ್ಲಿಂಗಪ್ಪ ಅಂತ. ನನ್ನ ಪ್ರಶ್ನೆ ಬಂದ್ಬಿಟ್ಟು, ಈಗ ಗೌರ್ಮೆಂಟ್ ಪ್ರಜೆಗಳಿಗೆ 2 ಕಸದ ಬುಟ್ಟಿ ಕೊಟ್ಟಿದೆ ಸರ್. ಹಸಿ ಕಸ ಮತ್ತು ಒಣ ಕಸ ಬೇರೆ ಬೇರೆ ಮಾಡಕ್ಕೆ 2 ಬುಟ್ಟಿ ಕೊಟ್ಟಿದೆ. ಆದ್ರೆ ಜನ ಅದನ್ನ ನೀರು ತುಂಬಕ್ಕೆ ಬೇರೆ ಬೇರೆ ಕಾರ್ಯಗಳಿಗೆ ಬಳಸ್ತಾ ಇದ್ದಾರೆ. ಆದ್ರೆ ಅದನ್ನ ತಡೆಗಟ್ಟಲು ಸರ್ಕಾರ ಯಾವ್ದಾದ್ರು ಕ್ರಮ ಕೈಗೊಳ್ಳುತ್ತಾ? ಈಗ ಹಸಿ ಕಸ ಒಣ ಕಸ ಏನಿದೆ ಅದನ್ನ ಮನೇಲೇ ವಿಂಗಡಣೆ ಮಾಡಬೇಕು. ನಾವು ಅದನ್ನ ತೆಗೆದುಕೊಂಡು ವಿಂಗಡಣೆ ಮಾಡೋಕೆ ಆಗುದಿಲ್ಲ. ಈಗ ಮುಂದಕ್ಕೆ ಬೆಂಗಳೂರು ನಗರದಲ್ಲಿ ನಮ್ಗೆ ಇದೊಂದು ಬಹಳ ವರ್ಷದಿಂದ ಇದೊಂದು ದೊಡ್ಡ ಕಸದ ಪೀಳಿಗು, ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್, ಇದನ್ನು ಬಗೆಹರಿಸಲಿಕ್ಕೆ ಒಂದು ಹೊಸ ರೂಪ ಕೊಡ್ತಾ ಇದ್ದೀವಿ. ಬೆಂಗಳೂರಿನ 4 ದಿಕ್ಕುಗಳಲ್ಲಿ ಇದನ್ನ ವಿಂಗಡಣೆ ಮಾಡಿ ಇದರಲ್ಲಿ CNG ತಯಾರು ಮಾಡೋದು, ವಿದ್ಯುತ್ ತಯಾರು ಮಾಡಲಿಕ್ಕೆ ಈಗಾಗಲೇ ಕಾರ್ಯಕ್ರಮ ರೂಪಿಸಿದ್ದೀವಿ. ಆದ್ರೆ ಏನೇ ಮಾಡ್ಬೇಕಾದ್ರೂ ಕಸಗಳು ಬೇರೆ ಬೇರೆ ಇರಬೇಕು. ಕಸಕ್ಕೆ ಒಣ ಕಸಕ್ಕೆ ಒಂದು ಬೇರೆ ಆದ್ಯತೆ ಇದೆ, ಒಣ ಕಸಕ್ಕೆ ಬೇರೆ ಆದ್ಯತೆ ಇದೆ. ಇದನ್ನ ಮನೇಲೇ ನೀವು ಬೇರೆ ಮಾಡಬೇಕು. ವಾಹನಗಳನ್ನ ನಮ್ಮ ಕಾರ್ಪೊರೇಷನ್ ತರ್ತಾರೆ. ಆ 2 ಸಪರೇಟ್ ಬಾಕ್ಸ್ ಇರ್ತದೆ. 2 ಸಪರೇಟ್ ಬಾಕ್ಸ್ಗಳಿಗೆ ನೀವು ಪ್ರತ್ಯೇಕವಾಗಿ ಅದಕ್ಕೆ ಒಣ ಕಸನ ಹಾಕ್ಬೇಕು. ನಿಮ್ಮ ಮನೆಗಳಲ್ಲಿ ನಿಮ್ಮ ಹಿರಿಯರಿಗೆ, ನಿಮ್ಮ ತಂದೆ ತಾಯಿಂದಿರಿಗೆ ಇದನ್ನ ನೀವೇ ಬೋಧನೆ ಮಾಡಬೇಕು, ನಿಮ್ಮಿಂದನೇ ಪ್ರಾರಂಭ ಮಾಡಬೇಕು ಅಂತೇಳಿ ನಿಮ್ಮಲ್ಲಿ ನಾವು ನಮ್ರತೆಯಿಂದ ಮುಖ್ಯಮಂತ್ರಿಗಳು ಮತ್ತು ಸರ್ಕಾರ ನಿಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೇವೆ. ಅದಕ್ಕೆ ಈ ಕಾರ್ಯಕ್ರಮವನ್ನ ಮಕ್ಕಳಿಂದನೇ ಪ್ರಾರಂಭ ಮಾಡಬೇಕು ಅಂತೇಳಿ ನಿಮ್ಮ ಹತ್ರ ಮುಖ್ಯಮಂತ್ರಿಗಳು ಮಾತಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.